ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಎಲ್ಲಿ ನನ್ನ ಗಂಡ? ಎಲ್ಲಿ ನನ್ನ ಮದನ ಕಾಮರಾಜ? ಕೆನ್ನೆ ಬರ್ಸ್ದಳು ಬಂದಿದ್ದಾಳಲ್ಲ. ನೀವ್ ಯಾರು? ನಾನು ಮದನ್ ಗೋಪಾಲ್ ಅವ್ರ ಹೆಂಡತಿ. ಮದನ್ ಗೋಪಾಲ್ ಅಂದ್ರೆ ಯಾರು ಹೇಳಿ? ಈ ಪೇಪರ್ ಅಲ್ಲಿ ಬಂದಿದ್ಯಲ್ಲ ಫೋಟೋ, ಇವ್ರೇ. ಸಾಕ್ ಸುಮ್ನಿರೋ, ಇವ್ರು ನನ್ ಗಂಡ. ಇವ್ರು ಮೊದ್ಲು ಬಂದಿದ್ರು ನನ್ ತಕ್ಕೆ. ಈ ಪೇಪರ್ ನಲ್ಲಿ ಬಂದಿರೋ ಫೋಟೋ ನೋಡ್ಕೊಂಡ್ ಬಂದ್ಬಿಟ್ಟ. ನೀನೇನು ಈಗೇನೋ ಮಾಡೋದು? ಸಾಕ್ ಸುಮ್ನಿರೋ. ನೀನ್ ಬಂದಿರೋದು ಗಂಡಂಗೋಸ್ಕರ ಅಲ್ಲ, ಈ ಪೇಪರ್ ಅಲ್ಲಿ ಕೊಟ್ಟಿರೋ ಕಾರ್ಗೋಸ್ಕರ. ಅಷ್ಟ್ ಹಿಂಗ್ ಬಾ ಸ್ವಾಮಿ, ನನ್ ಕೈ ಬಿಡ್ಬೇಡಿ. ಸದ್ಯಕ್ಕಿಲ್ಲೇ ರೀ, ಅವ್ರ ಹೆಂಡತಿ ಯಾರು ಅಂತ ಸೆಲೆಕ್ಟ್ ಮಾಡಕ್ ಒಂದು ಅವಕಾಶ ಮಾಡ್ಕೊಡಿ. ನಾನು ಲಾಯರ್ ಆಗಿ ಹೇಳ್ತಾ ಇದ್ದೀನಿ, ಇವರು ಕೈ ಮೇಲೆ ಹಚ್ಚಿ ಹಾಕಿಸ್ಕೊಂಡ್ಬಂದು ನಾನೇ ನಿಮ್ಮ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ. ನಿಜವಾದ ಹೆಂಡತಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ಪೊಲೀಸರ ಕೈಲಿ ಮಾತ್ರ ಸಾಧ್ಯ. ಅವ್ರೇನೋ ಮಾಡ್ತಾರೆ, ಏರೋಪ್ಲೇನ್ ಹಚ್ಚಿಸ್ತಾರೆ, ನಾವು ತಡೆಯಕ್ಕಾಗದೆ ನಾನಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಹಲೋ, ಪೊಲೀಸ್ ಸ್ಟೇಷನಾ? ನಾನು ನಟಭಯಂಕರ ಪರಮೇಶ್ವರ ಮಾತಾಡ್ತಾ ಇರೋದು. ನಮ್ಮ ಮನೇಲಿ ಒಂದು ಸಮಸ್ಯೆ ಆಗಿದೆ. ನಮ್ಮ ಅಂಕಲ್ಗೆ 3 ಜನ ಹೆಂಗಸರು ಬಂದು ನಾನ್ ನಿಮ್ಮ ಹೆಂಡತಿ ಅಂತ ಜಗಳಾಡ್ತಾ ಇದ್ದಾರೆ. ನೀವು ಬಂದಕ್ಕೆ ತಂದು ಅವ್ರ ನಿಜವಾದ ಹೆಂಡತಿ ಯಾರು ಅಂತ ಕಂಡಿಡ್ದು ಉಳ್ದವ್ರನ್ನ ಜೈಲಿಗೆ ಹಾಕ್ಬೇಕಲ್ಲ. ನನ್ನ ಹೆಸರು ವೆಂಕಿ ಅಂತ. ಡಾಂಕಿ, ತುಂಬಾ ಚೆನ್ನಾಗಿದೆ ಹೆಸರು. ಈ ಸ್ವಾಮಿ, ಡಾಂಕಿ ಅಲ್ಲ, ವೆಂಕಿ ಅಂತ. ಅಯ್ಯೋ, ಎರಡು ಒಂದೇ ಬಿಡಿ, ಒಂದು ಅಣ್ಣ ಒಂದು ತಮ್ಮ. ನಾನು ಯಾರು? ನಾನು ಯಾಕಿಲ್ಲಿದ್ದೀನಿ? ನನ್ನ ಮನೆ ಎಲ್ಲಿದೆ? ನಾನು ಹೇಗೆ ಹೋಗಬೇಕು ಅಂತ ನೀವು ದಾರಿ ತೋರಿಸ್ಬಿಟ್ರೆ ನಿಮಗೆ ಒಳ್ಳೇದಾಗತ್ತೆ. ನಿಮ್ಗಿಷ್ಟು ಗೊತ್ತಿಲ್ವಾ? ಚಿತ್ರದುರ್ಗದಲ್ಲಿ ನನಗೆಲ್ಲನೂ ಪರಿಚಯ ಇತ್ತು, ಅದು ಇದು ಹೊಸ ಜಾಗ, ಏನು ತೋಚ್ತಾ ಇಲ್ಲ. ಸರ್, ನಾನು ನಿಮ್ಮ ಹತ್ರ ಚಿತ್ರದುರ್ಗದಲ್ಲೇ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದೆ ಸರ್. ಹೌದಾ ಸರ್? ನನಗೆ ಆಗ ಕಿಡ್ನಿ ಸ್ಟೋನ್ ಆಗಿತ್ತು. ಇಲ್ಲಿ ಬೆಂಗಳೂರು ಹಾಸ್ಪಿಟಲ್ ತೋರಿಸಿದೆ. ಅದನ್ನ ಆಪರೇಷನ್ ಮಾಡಿ ತೆಗಿಬೇಕು ಅಂದ್ರು. ನಾನು ಹೆಣ್ಣು ನೋಡಕ್ಕೆ ಚಿತ್ರದುರ್ಗ ಬಂದಿದ್ದೆ. ಆಗ ನಮ್ಮ ಹುಡುಗಿ ನಿಮ್ಮ ಹೆಸರು ಹೇಳಿದ್ಲು. ನಾನು ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡೆ ಸರ್. ಮಾರನೇ ದಿನ ಬೆಂಗಳೂರಲ್ಲಿ ಬಂದು ತೋರಿಸ್ತೀನಿ, ಡಾಕ್ಟ್ರು ನಿಮ್ ಕಿಡ್ನಿನಲ್ಲಿ ಕಲ್ಲು ಇಲ್ಲ ಮಣ್ಣು ಇಲ್ಲ ಅಂದ್ಬಿಟ್ರು. ಹೌದಾ? ಕಿಡ್ನಿ ಸ್ಟೋನ್ಸ್ಗೆ ನಾನು ಔಷಧಿ ಕೊಟ್ನಾ? ಹೌದು ಸರ್, ನಿಮ್ಮಂತ ಡಾಕ್ಟರ್ ಸಿಕ್ಕಿದ್ದು ನನಗೆ 8 ಜನ್ಮದ ಪುಣ್ಯ ಸರ್. ಹಾಗಿದ್ರೆ ಪರವಾಗಿಲ್ವೇ? ಒಳ್ಳೆ ಡಾಕ್ಟ್ರೆ. ಸರ್, ನಿಮ್ದೊಂದು ಆಟೋಗ್ರಾಫ್ ಕೊಡಿ ಸರ್. ಕೊಡಿ, ಅದಕ್ಕೇನಂತೆ. ಸರ್, ಇದೇನು ಡಾಕ್ಟರ್ ಮದನ್ ಗೋಪಾಲ್ ಅಂತ ಸೈನ್ ಮಾಡಿದ್ದೀರಾ? ಅದೇ ನನ್ನ ಹೆಸರು. ಡಾಕ್ಟರ್ ಮದನ್ ಗೋಪಾಲ್ ಇದ್ದಾರಾ? ಸದ್ಯ ನೀವಾದ್ರೂ ಅವ್ರನ್ನ ಹುಡ್ಕೋ ಬಂದ್ರಲ್ಲ, ನನ್ನ ಪುಣ್ಯ. ಇಲ್ಲೇ ಇದಾರೆ, ಕರ್ಕೊಂಡೋಗ್ಬಿಡಿ. ಅಂಕಲ್, ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ವಾ? ರೀ ಸ್ವಾಮಿ, ಮೊದ್ಲು ನಮ್ಮ ಅಪ್ಪನ ಇವ್ರ ಹತ್ರ ತೋರ್ಸಿದ್ವಿ. ಇವರು 2 ಲಕ್ಷ ರೂಪಾಯಿ ಇಸ್ಕೊಂಡ್ರು. ಸಮಸ್ಯೆ ಜಾಸ್ತಿ ಆಯ್ತಾನೆ ಬಂತು. ಇವರು ದೊಡ್ಡ ಆಸ್ಪತ್ರೆಗೆ ಸೇರಿಸಿ ದುಡ್ಡು ವಾಪಸ್ ಕೊಡ್ತೀನಿ ಅಂದ್ರು. ಈಗ ನೋಡಿದ್ರೆ 2 ಲಕ್ಷ ರೂಪಾಯಿ ವಾಪಸ್ಸೇ ಕೊಡ್ತಾ ಇಲ್ಲ. ಅಂದ್ರೆ ಇವ್ರು ನಿಮ್ಮ ಹತ್ರ 2 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಿದಾರ? ಅದನ್ನೇ ರೀ ಬಡ್ಕೋತಾ ಇರೋದು. ಅಂಕಲ್, ನೀವ್ಯಾಕಿಂತ ಕೆಲಸ ಮಾಡಿದ್ರಿ? ತಗೊಳ್ಳಿ ನೋಡಿ, ಸೈನ್ ಹಾಕೊಂಡಿದ್ದಾರೆ. ಓ, 2 ಲಕ್ಷ ನಿಮ್ಮಿಂದ ಪಡೆದಿದ್ದೇನೆ, ನೀವು ಕೇಳಿದಾಗ ವಾಪಸ್ ಕೊಡುತ್ತೇನೆ. ಡಾಕ್ಟರ್ ಮದನ ಗೋಪಾಲ. ಈ ಮದನ ಗೋಪಾಲ ಯಾರು? ಹೇಗಾದ್ರು ಮಾಡಿ ನಾನು ದುಡ್ಡು ಕೊಡಿಸ್ಬಿಡಿ, ಇಲ್ಲಾಂದ್ರೆ ನಮ್ಮ ಅಪ್ಪ ಅನ್ಯಾಯವಾಗಿ ಸತ್ತೋಯ್ತಾರೆ ಸ್ವಾಮಿ. ನನ್ಗೆ 2 ಲಕ್ಷ ರೂಪಾಯಿ ಕೊಡಿಸ್ಬಿಡಿ ಸ್ವಾಮಿ, ನಾನು ನಾಳೆ ಬರ್ತೀನಿ. ಅಂಕಲ್, 2 ಲಕ್ಷ ಸಾಲ ಯಾಕೆ ಮಾಡಿದೀರಾ? ಸಾಲನ ಯಾರು ಮಾಡಿದ್ದು? ಪರಮೇಶ್ವರ್ ಅಂದ್ರೆ ನೀವೇ ಅಲ್ವಾ ಸರ್? ಗೊತ್ತಿಲ್ಲ. ನಾನೇ ಸರ್, ನಟಭಯಂಕರ ಪರಮೇಶ್ವರ. ಎದ್ದೆ ಚಂದ್ರ ಬಿದ್ರೆ ನನ್ನ ಸೀರಿಯಲ್ ಹೀರೋ. ಸರ್, ನನ್ನ ಹೆಸರು ಆನಂದ್ ಅಂತ. ಸಂತೋಷ. ಸರ್, ಮೊನ್ನೆ ಏನಾಯ್ತು ಗೊತ್ತಾ ಸರ್? ನಾನು ಶಿವಲ್ಲಿ ಕಲ್ ಸೇರ್ಕೊಂಡ್ಬಿಟ್ಟಿದ್ದು ಸರ್. ಕ್ಲೀನ್ ಮಾಡ್ಕೊಂತೀನಿ, ಒಂದ್ ಸ್ವಲ್ಪ ಈ ಕೋನ್ ಐಸ್ ಕ್ರೀಮ್ ನ ಇಟ್ಕೊಳ್ಳಿ ಅಂತ ಅವ್ರ ಕೈ ಕೊಟ್ಟೆ ಸರ್. ನೋಡಪ್ಪ, ಬಿಸಿಲು ನಿಂತ್ಕೊಂಡಿದ್ರೆ ಕರ್ಕೋಗುತ್ತೆ, ನಾನು ನೆರಳಲ್ಲಿ ನಿಂತಿರ್ತೀನಿ ಅಂತ ಹೇಳಿದ್ರು ಸರ್. ನಾನು ಶಿವೆಲ್ಲ ಕ್ಲೀನ್ ಮಾಡಿ ಲೇಸ್ ಕಟ್ಕೊಂಡು ಹೋಗೋ ಅಷ್ಟರಲ್ಲಿ ಐಸ್ ಕ್ರೀಮ್ ತಿನ್ಬಿಟ್ಟಿದ್ರು ಸರ್. ನನ್ನ ಹೆಂಡತಿ 2 ಐಸ್ ಕ್ರೀಮು ನೀವೇ ತಿಂದಿದ್ರೇನ್ರಿ ಅಥವಾ ನಿನ್ ಗರ್ಲ್ ಫ್ರೆಂಡ್ಗೂ ತಿಂತಿದ್ರೇನ್ರಿ ಅಂತ ಬೈದ್ಬಿಟ್ಟು ಮನೆಯಿಂದ ಆಚೆ ಹಾಕ್ಬಿಟ್ಲು ಸರ್. ಓಹೋ, ಇದು ಸೀನು. ಸರ್, ಇವಾಗ ವಿಚ್ಛೇದನದ ಹಂತದವರೆಗೂ ಹೋಗಿದೆ ಸರ್. ದಯವಿಟ್ಟು ನೀವಿಬ್ರು ಹೇಗಾದ್ರೂ ಮಾಡಿ ನನ್ನ ಹೆಂಡತಿನ ಒಂದ್ ಮಾಡಿಸಿ ಸರ್. ಅದಕ್ಕೆ 2 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀನಿ. 1 ಲಕ್ಷಕ್ಕೆ ವಿಚ್ಛೇದನ ಸಿಗುತ್ತಲ್ಲ ಸರ್? ವಿಚ್ಛೇದನ ಸುಲಭ ರೀ, ರಾಜಿ ಕಷ್ಟ. ಬೇರೆ ಯಾರಾದ್ರೂ ಡಬ್ಬಲ್ ಲಾಯರ್ನ ಹುಡ್ಕೊಂತೀನಿ. ಅಯ್ಯೋ, ಹಲೋ, ಬುದ್ಧಿ ಇದೆಯಾ ನಿನ್ಗೆ? 1 ಲಕ್ಷ ಕೇಳೋ ಜಾಗದಲ್ಲಿ 2 ಲಕ್ಷ ಕೇಳ್ದಲ್ಲ, ಅಷ್ಟೊಂದು ಬೆಲೆ ಇದೆಯಮ್ಮ ನಿನ್ಗೆ? ನನ್ನ ಪರಮ ಮಿತ್ರ ತೊಂದ್ರೆಲಿದ್ದಾನೆ. ನೀನು ವೆಂಕಿ ಕೊಡ್ಬೇಕಾದ್ರೆ 2 ಲಕ್ಷ ರೂಪಾಯಿನ ಇವನ ಹತ್ರ ಇಸ್ಕೊಂಡು ಅಡ್ಜಸ್ಟ್ ಮಾಡಂದ್ರೆ ನನಗೆ ಅಷ್ಟೊಂದು ಬೆಲೆ ಇಲ್ಲ ಅಂತೀಯ. ಅನುಭವಿಸು.